ಮತಗಳ್ಳತನ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸಹ ಭಾಗವಹಿಸಿ ಖುದ್ದಾಗಿ ಸಹಿ ಮಾಡಿ ನಾಗರಿಕರಲ್ಲಿ ಮತದಾನ ಹಕ್ಕಿನ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಮತದಾನ ಪ್ರತಿಯೊಬ್ಬರ ಸಂವಿಧಾನದ ಹಕ್ಕು. ಅಂತಹ ಹಕ್ಕನ್ನು ಕಸಿಯಲು ಯಾರಿಗೂ ಅವಕಾಶವಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಮತಗಳ್ಳತನ ನಡೆಯುತ್ತಿದೆ ಎಂಬ ವಿಷಯವನ್ನ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಬಯಲಿಗೆ ಎಳೆದಿದ್ದಾರೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ನಡೆದ ಮತಗಳ್ಳತನ ಪ್ರಕರಣ ದೇಶದ ಗಮನ ಸೆಳೆದಿದೆ. ಇದೇ ರೀತಿ ಅಕ್ರಮಗಳು ಇತರ ಭಾಗಗಳಲ್ಲಿಯೂ ನಡೆಯುತ್ತಿರುವುದು ಆತಂಕಕಾರಿ. ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನ ನಡೆಸುತ್ತಿದೆ ಎಂದು ಹೇಳಿದರು. ಯಾಸ್ಮಿನ್ ತಾಜ್ ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ, ಪ್ರತಿಯೊಬ್ಬರೂ ತಮ್ಮ ಮತದಾರರ ಪಟ್ಟಿಯನ್ನ ಆಗಾಗ ಪರಿಶೀಲಿಸಬೇಕು. ಮತ ಬದಲಾವಣೆ ನಮ್ಮ ಸಂವಿಧಾನ ನೀಡಿರುವ ಹಕ್ಕು. ಅದನ್ನ ಕಸಿಯುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಎಂದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ನಮಸ್ಕಾರ. ಇವತ್ತಿನ ದಿವಸ ನಾವೇನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವೋಟ್ ಚೋರಿ ಅನ್ನೋ ಒಂದು ಅಭಿಯಾನನ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಮಹಿಳಾ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಾಗಿ ಇನ್ಚಾರ್ಜ್ ಆಗಿ ನಮ್ಮ ಲತಾ ಜೆಟ್ಟಿ ಮೇಡಮ್ ಅವರು ಇವತ್ತು ಒಂದು ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ಒಂದು ವೋಟ್ ಚೋರಿ ಅನ್ನೋದು ಏನಂದರೆ ಇಡೀ ಭಾರತ ದೇಶದಲ್ಲಿ ತುಂಬ ಕಡೆಗಳಲ್ಲಿ, ಮತ್ತೆ ಬೆಂಗಳೂರಲ್ಲಿ ಸಹ ಮಹದೇವಪುರ ಅಲ್ಲಿ ಒಂದು ನಡೆದಿದೆ, ಬಿಹಾರದಲ್ಲಿ ಪ್ರತಿಯೊಂದು ಕಡೆ ವೋಟ್ ಚೋರಿ ಅನ್ನೋದು ಮೊದಲಿಂದನೂ ಬಿಜೆಪಿ ಅವರು ಏನು ಪ್ಲಾನ್ ಮಾಡ್ಕೊಂಡಿದ್ರು. ಅದು ನಮ್ಮ ರಾಹುಲ್ ಗಾಂಧಿ ಮತ್ತೆ ನಮ್ಮ ಕಾಂಗ್ರೆಸ್ ಅವರು ಇದನ್ನೆಲ್ಲ ಕಂಡು ಹಿಡಿದು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಇನ್ನೂ ತನಿಖೆ ನಡೀತಾ ಇದೆ. ಇವಾಗ ಏನಂದ್ರೆ ಮತದಾನ ಚೋರಿ, ಮತದಾನ ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಸಹ ಮತದಾನ ಮಾಡುವ ಒಂದು ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಕಸಿದುಕೊಳ್ಳುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾ ಇರೋದು ತುಂಬಾ ದುಃಖಕರದ ವಿಷಯ ಆಗಿದೆ. ಅದರಿಂದ ಈ ಒಂದು ಇಡೀ ಭಾರತದಲ್ಲಿ ಇದ್ರ ವಿರುದ್ಧ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆಯೂ ಸಹ ಇದರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕಾಗಿ ಇಡೀ ಭಾರತದಲ್ಲಿ ಸಹಿ ಸಂಗ್ರಹಣಾ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಸಹಿ ಸಂಗ್ರಹಣಾ ಅಭಿಯಾನ ಮತದಾರ ಕಳ್ಳತನ ಏನ್ ನಡೀತಾ ಇದೆ ಅದ್ರ ವಿರುದ್ಧವಾಗಿ ಒಂದು ಸಹಿ ಸಂಗ್ರಹಣಾ ಅಭಿಯಾನ ನಡೀತಾ ಇದೆ. ಇಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಈ ಒಂದು ಅಭಿಯಾನ ನಡೀತಾ ಇದೆ. ಮತ್ತೆ ಎಲ್ಲರ ಸಹಕಾರನೂ ಸಹ ಸಿಕ್ಕಿದೆ. ಏನಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ನಾಗರಿಕರಿದ್ದಾರೆ, ಪ್ರತಿಯೊಬ್ಬರ ಕರ್ತವ್ಯ ಏನಂದ್ರೆ ಮತದಾನ ಪಟ್ಟಿಯನ್ನ ಆಗಾಗ ಸ್ವತಃ ಪರಿಶೀಲಿಸ್ತಾ ಇರಬೇಕು. ಅದರಲ್ಲಿ ಏನೇ ಒಂದು ಲೋಪದೋಷಗಳು ಕಂಡು ಬಂದಲ್ಲಿ ಏನು ಅಧಿಕಾರಿಗಳಿಗೆ ತಿಳಿಸಿ ಅದರ ವಿರುದ್ಧವಾಗಿ ಹೋರಾಡಬೇಕಾಗಿ ಎಲ್ಲ ಜನತೆಯಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ದೇಶದ ಹಲವೆಡೆ ಒಂದು ಮನೆಯಲ್ಲಿ 85 ಜನ, 950 ಜನ, 600 ಜನ, ಹೀಗೆ ಒಂದೊಂದೇ ಮನೆಯಲ್ಲಿ ವೋಟರ್ಸ್ ಇದ್ದಾರೆ. ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಆದ್ರೂ ಅಷ್ಟೊಂದು ಜನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲ ಬಾರಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 85 ವೋಟ್ ಆಗಿದೆ ಅಂತ ಹೇಳಿದಾಗ ಅದನ್ನ ಪೊಲೀಸ್ ಅವರು, ಪ್ರೆಸ್ ಅವರು ಮತ್ತೆ ಮೀಡಿಯಾದವರು ಎಲ್ಲರೂ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಮನೆಯಲ್ಲಿ ಇದ್ದಿದ್ದು 4 ಜನ, ಉಳಿದವ್ರ ಹೆಸರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಉತ್ತರ ಪ್ರದೇಶದ ಕಚ್, ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದ್ದಂಥ ಜಾಗ, ಒಂದೇ ಒಂದು ಬಿಜೆಪಿ ಆಗಲಿ ಬೇರೆ ಸರ್ಕಾರ ಆಗಲಿ ಇರಲಿಲ್ಲ ಪಕ್ಷಗಳು. ಆದರೆ ಒಂದೇ ಸರಿ ಅಷ್ಟಕ್ಕೆ ಉತ್ತರ ಪ್ರದೇಶದ ಎಲ್ಲ MP ಕ್ಷೇತ್ರಗಳಲ್ಲೂ ವೋಟ್ ಬಂದಿದೆ ಅಂತ ಗೊತ್ತಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಒಂದೇ ಮನೆಯಲ್ಲಿ 950 ವೋಟ್ ಆಗಿರೋದು ಇದು ಗಮನಕ್ಕೆ ಬಂತು. ಅದು ಹೇಗೆ ಅಂದರೆ ಎಲ್ಲ ಮತ ಬಾಂಧವರ ಹೆಸರು ಕೂಡ ಅಲ್ಲಿದೆ, ಎಲ್ಲ ಕುಲ ಬಾಂಧವರ ಹೆಸರು ಕೂಡ ಅಲ್ಲಿದೆ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಎಲ್ಲರ ಹೆಸರು ಇದೆ. ಅದು ಹೇಗೆ ಅಂತ ಕಂಡಿಡಿದಾಗ ಒಂದೇ ಮನೆಯಲ್ಲಿ 950 ಜನ ಇರೋದು ಅಸಾಧ್ಯ ಅಲ್ವಾ? ಅಲ್ಲಿಂದ ನಾವು ಇನ್ವೆಸ್ಟಿಗೇಷನ್ನ ತೀವ್ರ ಮಾಡಿದ್ದೀವಿ. ಆದರೆ ಚುನಾವಣಾ ಆಯೋಗದವರು ಇದನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. ಅವರು ಕೇಂದ್ರ ಸರ್ಕಾರಕ್ಕೆ ಬಣಿದ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ. ಅದರಿಂದ ಈಗ ಜನಜಾಗೃತಿ ಮಾಡಿ ನಾವು ಈ ಅಭಿಯಾನ ಮಾಡ್ತಾ ಇದ್ದೀವಿ.